ಇನ್ನು ಲೋಕಸಭಾ ಚುನಾವಣೆಗೆ ದೋಸ್ತಿಗಳಿಂದ ಭರ್ಜರಿ ತಯಾರಿ ಆರಂಭವಾಗಿದೆ. ದೆಹಲಿಯಲ್ಲಿ ಬಿಜೆಪಿಯ ಬಿಗ್ ಬಾಸ್ಗಳ ಜೊತೆ ದಳಪತಿ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರಂತೆ. ಜೆಪಿ ನಡ್ಡಾ, ಅಮಿತ್ ಶಾ ಅವರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ಒಂದು ಕಡೆ ಲೋಕಸಭಾ ಚುನಾವಣೆಗೆ 3-4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಇದರ ನಡುವೆ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಸೀಟು ಹಂಚಿಕೆಯ ಪ್ರಕ್ರಿಯೆ ನಡೆಯಬೇಕಿದೆ. ಇದೇ ಕಾರಣಕ್ಕಾಗಿ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರ ಜೊತೆ ಹಾಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬರೋಬ್ಬರಿ 45 ನಿಮಿಷಗಳ ಕಾಲ ದೋಸ್ತಿಯ ನಾಯಕರು ಮಾತುಕತೆಯನ್ನ ನಡೆಸಿರುವಂಥದ್ದು. ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದರ ಬಗ್ಗೆ ರಾಜ್ ನ್ಯೂಸ್ನಲ್ಲಿ ಮೈತ್ರಿ ಮಂಥನದ ಇನ್ಸೈಡ್ ಸ್ಟೋರಿಯನ್ನ ನಾವು ಕೊಡ್ತೀವಿ. ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ್ರು, ಜೆಪಿ ನಡ್ಡಾ ಅವರನ್ನ, ಅಮಿತ್ ಶಾ ಅವರನ್ನ ಭೇಟಿಯಾದ್ರು. ಹಾಗಾದ್ರೆ ಏನೆಲ್ಲ ಮಾತುಕತೆಯನ್ನ ನಡೆಸಿದ್ರು, ಸೀಟು ಹಂಚಿಕೆ ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ, ಎಷ್ಟು ಸೀಟನ್ನ ಕೊಡ್ತಾರೆ ಬಿಜೆಪಿಯವರು, ಜೆಡಿಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ, ಇದರ ಇನ್ಸೈಡ್ ಸುದ್ದಿಯನ್ನ ರಾಜ್ ನ್ಯೂಸ್ ಇವತ್ತು ಕರುತ್ತೆ. ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ. ಹಾಗಾದ್ರೆ ಏನೆಲ್ಲ ಚರ್ಚೆ ನಡೆಯಿತು, ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಅಮಿತ್ ಶಾ ಅವರು ಏನು ಮಾತುಕತೆಯನ್ನ ನಡೆಸಿದ್ರು, ಜೆಪಿ ನಡ್ಡಾ ಅವರು ಕುಮಾರಸ್ವಾಮಿ ಅವರ ಮಾತಿಗೆ ಏನು ಹೇಳಿದ್ರು, ಸೀಟು ಹಂಚಿಕೆ ಪ್ರಕ್ರಿಯೆ ಇದೆಯಲ್ವಾ ಇದು ಎಲ್ಲಿಗೆ ಬಂದು ನಿಂತಿದೆ, ನಿಜವಾಗ್ಲೂ ಕೂಡ ಸಂಕ್ರಾಂತಿ ಬಳಿಕ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದರೆ ಸಂಕ್ರಾಂತಿ ನಡೆದಿತ್ತೋ ಆಯಿತು, ಈಗಾಗಲೇ 18ನೇ ತಾರೀಕು, ಇಷ್ಟು ದಿನ ಆದರೂ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ. ರಾಜ್ಯ ರಾಜಕಾರಣದ ಬಗ್ಗೆ ಸದ್ಯದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮೊದಲಿಗೆ ಪ್ರಸ್ತಾಪ ಮಾಡಿದ್ದು ಯಾವ ವಿಚಾರ ಅಂದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ರಾಜಕಾರಣದಲ್ಲಿ, ಇದರ ಜೊತೆಗೆ ರಾಜ್ಯದ ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ತಾಕತ್ ಎಷ್ಟಿದೆ, ಶಕ್ತಿ ಎಷ್ಟಿದೆ, ಜೆಡಿಎಸ್ನ ಶಕ್ತಿ ಎಷ್ಟಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋದ್ರು. ಇದಾದ ನಂತರ 4-5 ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡಿ ಅಂತ ಒಂದು ಪ್ರಸ್ತಾಪವನ್ನ ಮುಂದೆ ಇಟ್ರು. ಆರಂಭದಲ್ಲಿ ರಾಜ್ಯ ರಾಜಕಾರಣದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರು, ಏನ್ ನಡೀತಿದೆ ರಾಜ್ಯದಲ್ಲಿ. ಇದಾದ ಬಳಿಕ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಗಟ್ಟಿಯಾಗಿದೆ, ಇದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಗಟ್ಟಿಯಾಗಿದೆ, ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋದ್ರು. ಹೀಗೆ ಮಾಹಿತಿಯನ್ನ ಕೊಡ್ತಾ 4-5 ಲೋಕಸಭಾ ಕ್ಷೇತ್ರಗಳ ಮೇಲೆ ಟವಾಲನ್ನ ಹಾಕಿದ್ರು. ಅಂದ್ರೆ ಈ ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡ್ಬೇಕು, ನಾವು ಈಗಾಗಲೇ ಒಂದು ಸಮೀಕ್ಷೆಯನ್ನ ನಡೆಸಿದ್ದೀವಿ, ಆ ಸಮೀಕ್ಷೆಯಲ್ಲಿ ನಮಗೆ ಈ ರೀತಿಯ ವಾತಾವರಣ ಇದೆ, ಪಾಸಿಟಿವ್ ವಾತಾವರಣ ಇದೆ, ಹೀಗಾಗಿ 4-5 ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಟ್ರೆ ನಾವು ಸ್ಪರ್ಧೆ ಮಾಡ್ತೀವಿ. ಸೀಟು ಹಂಚಿಕೆ ಪ್ರಕ್ರಿಯೆ ಇಷ್ಟು ನಡೆದಿರುವಂಥದ್ದು. ಆರಂಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇರಬಹುದು, ಯಾವುದೇ ಬೆಳವಣಿಗೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇರಬಹುದು, ಜೆಡಿಎಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇರಬಹುದು, ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು. ಅದಾದ ಬಳಿಕ 28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು. ಈ ಕ್ಷೇತ್ರದಲ್ಲಿ 28ರಲ್ಲಿ ಜೆಡಿಎಸ್ಗೆ ಒಂದಿಷ್ಟು ಕ್ಷೇತ್ರಗಳು ಬೇಕೇ ಬೇಕು ಸ್ಪರ್ಧೆ ಮಾಡಲಿಕ್ಕೆ. ಹೀಗಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಜೆಡಿಎಸ್ನ ಅಸ್ತಿತ್ವ ಇರುವಂಥ ಕ್ಷೇತ್ರಗಳ ಬಗ್ಗೆ. ಆ ಕ್ಷೇತ್ರದಲ್ಲಿ ಜೆಡಿಎಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪಿಚ್ ರಿಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು. ಜೊತೆಗೆ ಜೆಡಿಎಸ್ನ ತಾಕತ್ತು ಜೊತೆಗೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆ ನಡೀತಲ್ವಾ, ಆ ಚುನಾವಣೆಯಲ್ಲಿ ವೋಟ್ ಶೇರ್ ಅನ್ನು ಎಷ್ಟು ಪಡೆದುಕೊಂಡೆ ಜೆಡಿಎಸ್. ಫಾರ್ ಎಕ್ಸಾಂಪಲ್ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಜೆಡಿಎಸ್ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ತೆಗೆದುಕೊಂಡಂಥ ವೋಟ್ ಶೇರ್ ಅನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಕುಮಾರಸ್ವಾಮಿ ಅವರು. ನಾವು ಬಿಜೆಪಿಗಿಂತ ಹೆಚ್ಚಿನ ವೋಟ್ ಶೇರ್ ಅನ್ನು ನಾವು ಪಡೆದುಕೊಂಡಿದ್ದೀವಿ, ಹೀಗಾಗಿ ಆ ಕ್ಷೇತ್ರವನ್ನು ನಮಗೆ ಬಿಟ್ಕೊಡ್ಬೇಕು, ಇಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಕೊಡಬೇಕು ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಬಿಜೆಪಿಯ ತಾಕತ್ತನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಯಾಕಂದ್ರೆ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ಕೇವಲ ಒಂದೇ ಜೆಡಿಎಸ್ ಒಂದೇ ಸ್ಪರ್ಧೆ ಮಾಡ್ಲಿಕ್ಕಾಗಲ್ಲ. ಈಗ ಮಂಡ್ಯದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂದ್ರೆ ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಶಕ್ತಿ ಜೆಡಿಎಸ್ಗೆ ಕೊಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಎರಡೂ ಪಕ್ಷದ ತಾಕತ್ತನ್ನ ಸಾಮರ್ಥ್ಯವನ್ನ ವಿವರವಾಗಿ ಹೇಳಿ 4-5 ಲೋಕಸಭಾ ಕ್ಷೇತ್ರಗಳು. ಹಾಗಾದ್ರೆ ಯಾವೆಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಪ್ರಸ್ತಾಪ ಮಾಡಿದ್ರು? ಮಂಡ್ಯ ಹಾಸನ ಪಕ್ಕ ಕೊಡಲೇಬೇಕಾಗಿದೆ.
ಇದಾದ ನಂತರ ಪೈಪೋಟಿ ಕೊಡಬಲ್ಲ ಕ್ಷೇತ್ರಗಳನ್ನು ಕೇಳಿರುವಂಥದ್ದು JDSನ ನಾಯಕರು. ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ, ಹಾಸನದಲ್ಲಿ ಗೆಲ್ಲುವ ಚಾನ್ಸಸ್ ಇದೆ, ಆದರೆ ಪೈಪೋಟಿಯನ್ನು ಕೊಡ್ತೀವಿ ನಾವು. ಒಂದಿಷ್ಟು ಪ್ರಯತ್ನವನ್ನು ಪಟ್ಟರೆ, ಒಂದಿಷ್ಟು ಸಂಘಟನಾತ್ಮಕವಾಗಿ JDS ಪ್ರಯತ್ನ ಪಟ್ಟರೆ, ಜೊತೆಗೆ BJPಯವರು ಕೂಡ ಸಪೋರ್ಟ್ ಮಾಡಿದ್ರೆ ನಾವು ಅಲ್ಲಿ ಗೆಲುವು ಸಾಧಿಸಬಹುದು ಅನ್ನುವ ಕ್ಷೇತ್ರಗಳಲ್ಲೂ ಕೂಡ ಒಂದು 3 ಹೆಸರನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು. ಈ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಹಾಗಾದ್ರೆ ಕುಮಾರಸ್ವಾಮಿ ಅವರ ಪ್ರಸ್ತಾಪಕ್ಕೆ BJP ನಾಯಕರು ಏನಂದ್ರು? ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾತ್ರ ಕೇಳಿದ್ರು, ಅದಾದ ನಂತರ BJP ನಾಯಕರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಅದೇನಂದ್ರೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಮಾಡೋಣ ನಾವು. ಅಯೋಧ್ಯ ಕಾರ್ಯಕ್ರಮದ ಬಳಿಕ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸೋಣ. ನೀವು ಮಾತಾಡಿರುವುದು ಎಲ್ಲ ಸರಿ, ಆದರೆ ಈಗ ಲೋಕಸಭಾ ಚುನಾವಣೆಗೂ ಮೊದಲು ಇಡೀ ದೇಶ ಎದುರು ನೋಡ್ತಾ ಇರುವಂತಹ ಕಾರ್ಯಕ್ರಮ, BJPಯ ಅಜೆಂಡಾ ಕೂಡ ಇರುವಂಥದ್ದು ಅದರಲ್ಲಿ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಹೋಗೋದಕ್ಕೂ ಮೊದಲು ಸೀಟು ಹಂಚಿಕೆಯನ್ನ ಯಾವಾಗ ಮಾಡೋಣ ಅಂದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದು ಹೋಗಲಿ, ಅದಾದ ಬಳಿಕ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸೋಣ. ಈಗ ಪ್ರಧಾನಿಗಳು ಕೂಡ ಬ್ಯುಸಿ ಆಗಿರುವಂಥದ್ದು, ಅವರು ಈಗ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮಲಲ್ಲಾ ಕಾರ್ಯಕ್ರಮದ ಬಳಿಕ, ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ನಾವು ಮಾತುಕತೆಯನ್ನು ನಡೆಸೋಣ. ಆಗ ಪ್ರಧಾನಿಗಳ ಜೊತೆ ಮಾತುಕತೆಯನ್ನು ನಡೆಸಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲಬೇಕು. ಕೇವಲ JDSನ ಸೀಟ್ಗಳು ಮಾತ್ರ ಅಲ್ಲ, ನೀವು ಕೇಳಿದಂತಹ ಸೀಟ್ಗಳ ಬಗ್ಗೆ ನಾವು ಪ್ರಸ್ತಾಪವನ್ನ ಮಾಡ್ತೀವಿ, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಎಲ್ಲೆಲ್ಲಿ ಗೆಲ್ಲಬಹುದಂತ ಚಾನ್ಸಸ್ ಇದೆ ಆ ಕ್ಷೇತ್ರಗಳನ್ನ ನಾವು ಬಿಟ್ಟು ಕೊಟ್ಟೇ ಕೊಡ್ತೀವಿ. ಆದರೆ ಕಂಡೀಷನ್ ಏನಂದ್ರೆ ಈ ಬಾರಿ ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು, ಕ್ಲೀನ್ ಸ್ವೀಪ್ ಮಾಡಬೇಕು. ಯಾಕಂದ್ರೆ BJP JDSನ ಅಜೆಂಡಾ ಒಂದೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು. ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಿರುವಂತಹ ಮುಖಭಂಗ ಇದೆಯಲ್ವಾ ಎರಡೂ ಪಕ್ಷಕ್ಕೆ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಅಮಿತ್ ಶಾ ಅವರು BJPಯ ಚುನಾವಣಾ ಚಾಣಕ್ಯ ಅಂತ ಹೇಳ್ತಾರೆ. ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಕರ್ನಾಟಕದಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಟ್ಟರು, ಒಂದಿಷ್ಟು ಮಂದಿಯನ್ನ ಕಡೆಗಣಿಸಿದ್ರು. ಆದರೆ ಅವರ ತಂತ್ರಗಾರಿಕೆ ಫೈಲೂರ್ ಆಯಿತು. ಆ ಒಂದು ಅಸಮಾಧಾನ, ಬೇಸರ ಇದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಪಂಚರಥಯಾತ್ರೆ ನಡೆಸಿದ್ರು, ರಥಯಾತ್ರೆ ನಡೆಸಿದ್ರು, ಅದು ಕೂಡ ಫೈಲೂರ್ ಆಯಿತು. ಹೀಗಾಗಿ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡಬೇಕು ಅಂತ ಲೋಕಸಭಾ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಕಾದು ನೋಡಬೇಕಾಗುತ್ತೆ ಈ ಮಾತುಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ.